ಓಂ ಶಾಂತಿ. ಡೇಟ್ ಆಗಿದೆ 23/10/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಮಹಾರಥಿ ಬನ್ನೆ ಕಾ ಪುರುಷಾರ್ಥ. ಮಹಾರಥಿ ಆಗಬೇಕು ಅಂತಂದರೆ ಪುರುಷಾರ್ಥ ಏನು ಮಾಡಬೇಕು? ರೂಹಾನಿ ಡ್ರಿಲ್ ಆತಿ ಹೇ, ಡ್ರಿಲ್ ಮೇ ಕ್ಯಾ ಕರ್ನಾ ಹೋತಾ ಹೇ. ಆತ್ಮಿಕ ಎಕ್ಸಸೈಸ್ ಮಾಡೋಕ್ಕೆ ಬರ್ತಿದೆ ಏನು? ಡ್ರಿಲ್ನಲ್ಲಿ ಏನು ಮಾಡಲಾಗ್ತದೆ? ड्रिल अर्थात शरीर को जहाँ चाहे वहाँ मोड़ सके, और रूहानी ड्रिल अर्थात रूह को जहाँ जैसे और जब चाहे वहाँ स्थित कर सके, अर्थात अपनी स्थिति जैसे चाहे वैसी बना सके. इसको कहते हैं रूहानी ड्रिल. ಬಾಬಾ ಹೇಳ್ತಾರೆ, ಡ್ರಿಲ್ ಅದರ ಅರ್ಥ ಏನು, ಎಕ್ಸಸೈಸ್ ಅಂತಂದ್ರೆ ಏನು ಅರ್ಥ. ಈ ದೇಹದ ಅಂಗಗಳನ್ನು ಅಂದರೆ ಕೈ ಕಾಲು ಯಾವ ಥರ ತಿರುಗಿಸ್ಬೇಕು, ಯಾವ ಥರ ಮಡಚಬೇಕು, ಆ ಥರ ಮಾಡೋದಕ್ಕೆ ಏನಂತಾರೆ, ದೇಹದ ಡ್ರಿಲ್ ಅಂತ ಹೇಳ್ತಾರಲ್ಲ. ಅದರ ಬಾಬಾ ಇಲ್ಲಿ ಏನು ಹೇಳ್ತಾರೆ, ಆತ್ಮಿಕ ಡ್ರಿಲ್ ಅದರ ಅರ್ಥ ಏನು. ಆತ್ಮ ಎಲ್ಲಿ ಇರಬೇಕನ್ನಿಸ್ತದೋ, ಹೇಗಿರ್ಬೇಕನ್ನಿಸ್ತದೋ ಅಂದರೆ ಯಾವ ಸ್ಥಿತಿನಲ್ಲಿರಬೇಕು, ಆ ಸ್ಥಿತದಲ್ಲಿ ಸ್ಥಿತ ಆಗುವುದಕ್ಕೆ ಏನಂತಾರೆ, ಡ್ರಿಲ್ ಅಂತ ಹೇಳ್ತಾರೆ, ಆತ್ಮಿಕ ಡ್ರಿಲ್ ಅಂತ ಹೇಳ್ತಾರೆ ಬಾಬಾ. जैसे सेना को मार्शल व ड्रिल मास्टर जैसे इशारे देते हैं वैसे ही करते हैं. ಹೇಗೆ ಸೇನೆಯಲ್ಲಿ ಮಾರ್ಷಲ್ ಅಂತೇನು ಹೆಡ್ ಇರ್ತಾರಲ್ಲ, ಅವರು ಯಾವ ಥರ ಮಾಡು ಅಂತ ಹೇಳ್ತಾರೆ, ಇಶಾರೆ ಮಾಡ್ತಾರೆ, ಅದೇ ಥರ ಅವ್ರು ಮಾಡ್ತಿರ್ತಾರಲ್ಲ. ವೈಸೆ ಸ್ವಯಂ ही मास्टर व मार्शल बन जहाँ अपने को स्थिति करना चाहे वहाँ कर सके. ಹಾಗೆ ನೀವು ಮಾಸ್ಟರ್ ಮಾರ್ಷಲ್ ಆಗಿ ನಿಮ್ಮ ಸ್ಥಿತಿಯನ್ನು ಎಲ್ಲಿ ಯಾವ ಥರ ಸ್ಥಿತ ಆಗಬೇಕು ಅನ್ನೋದು ನೀವೇನು ಮಾಡಬೇಕು, ಚೇಂಜ್ ಮಾಡ್ಕೋಬೇಕು. ಐಸೆ ಅಪನೆ ಆಪ್ಗೆ ಡ್ರಿಲ್ ಮಾಸ್ಟರ್ ಬನೆ ಹೋ, ಹೀಗೆ ನೀವು ಡ್ರಿಲ್ ಮಾಸ್ಟರ್, ನಿಮಗೆ ನೀವೇ ಡ್ರಿಲ್ ಮಾಸ್ಟರ್ ಆಗಿದ್ದೀರಿ ನೀವು. ಐಸೆ ತೋ ನಹಿ ಕಿ ಮಾಸ್ಟರ್ ಕಹೆ ಹ್ಯಾಂಡ್ಸ್ ಡೌನ್ और ಸ್ಟೂಡೆಂಟ್ಸ್ ಹ್ಯಾಂಡ್ಸ್ ಅಪ್ ಕರೆ. ಮಾಸ್ಟರ್ ಮಾರ್ಷಲ್ ಅಂತಂದ್ರೆ ಏನರ್ಥ, ನಾವು ಡ್ರಿಲ್ ಮಾಡಿದ್ದೀವಲ್ಲ, ನಮ್ಮ ಸ್ಕೂಲಲ್ಲಿ ಅದೆಲ್ಲ ಮಾಡಿಸ್ತಿದ್ರಲ್ಲ, ನಾವು ಕೈ ಮ್ಯಾಲೆ ಮಾಡಿದ ಕೂಡಲೇ ಮಕ್ಕಳು ಕೈ ಮ್ಯಾಲೆ ಮಾಡಬೇಕು, ಕೈ ರೈಟಿಗೆ ತೊಗೊಂಡು ಕೂಡ ರೈಟಿಗೆ ಮಾಡಬೇಕು, ಹೀಗಂತೂ ಇಲ್ಲಲ್ಲ. ನೀವು ಮೇಲ್ ಮಾಡಿದರೆ ಮಕ್ಕಳು ಕೆಳಗೆ ಮಾಡೋದು ಹೀಗಿಲ್ಲಲ್ಲ ಅಂತಾರೆ ಬಾಬಾ. ಮಾರ್ಷಲ್ ಕಹೆ ರೈಟ್ ತೋ ಸೇನಾ ಕರೆ ಲೆಫ್ಟ್. ಮಾರ್ಷಲ್ ಬಲಕ್ಕೆ ತಿರುಗಿಸಿ ಅಂತಂದರೆ ಸೇನೆ ಎಡಗಡೆ ತಿರುಗಿಸ್ತಾರೇನು. ಐಸೆ ಸೈನಿಕೋ ಆ ಸ್ಟೂಡೆಂಟ್ಸ್ಕೋ ಕ್ಯಾ ಕಿಯಾ ಜಾತಾ ಹೈ. ಆ ರೀತಿ ತಪ್ಪು ಮಾಡಿದರೆ ಅಂಥ ಸ್ಟೂಡೆಂಟ್ಸ್ಗಳನ್ನು ಏನು ಮಾಡ್ತಾರೆ, ಡಿಸ್ಮಿಸ್ ಮಾಡಿಬಿಡ್ತಾರೆ, ಹೊರಗಡೆ ಹಾಕಿಬಿಡ್ತಾರೆ. ತೋ ಯಹಾ ಭೀ ಸ್ವಯಂ ಹಿ ಡಿಸ್ಮಿಸ್ ಹೋ ಹಿ ಜಾತೆ ಹೇ. ಇಲ್ಲಿನೂ ಕೂಡ ನೀವು ನಿಮ್ಮಷ್ಟಕ್ಕೆ ನೀವೇ ಏನಾಗ್ಬಿಡ್ತೀರಾ, ಡಿಸ್ಮಿಸ್ ಆಗ್ತೀರಾ. ಸ್ವಲ್ಪ ದಿವಸ ನೋಡ್ತೀರಾ, ಬಾಬಾ ಹೇಳ್ದಂಗೆ ಮಾಡ್ತಾ 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 ಬಾಬಾ ಏನೇನೋ ಹೇಳ್ತಾರೆ, ನಾವು ಅದನ್ನು ಬಿಟ್ಟು ಇನ್ನೇನೋ ಮಾಡ್ತೀವಿ ಅಂತಂದ್ರೆ ಕೊನೆಗೆ ಏನು ಮಾಡ್ತೀವಿ, ಹೋಗ್ಲಿ ಬಿಡಪ್ಪ ಬಾಬಾ ಹೇಳ್ದಂಗೆ ನಾವು ಮಾಡೋಕ್ಕಾಗೋದಿಲ್ಲ ಅಂತ ನಮ್ಮಷ್ಟು ನಾವೇ ಏನು ಮಾಡ್ತೀವಿ, डिसमिस ಆಗಿಬಿಡ್ತೀವಿ. अपने अधिकार से प्रैक्टिस ऐसी होनी चाहिए जो 1 सेकंड में अपनी स्थिति को जहाँ चाहो वहाँ टिका सको. ಇಷ್ಟು ಪ್ರಾಕ್ಟೀಸ್ ಮಾಡಬೇಕಲ್ಲ ನೀವು. ಎಲ್ಲಿ ನಮಗೆ ಯಾವ ಸ್ಥಿತಿನಲ್ಲಿ ಇರಬೇಕು ಅನ್ನಿಸ್ತದೋ ಆ ಸ್ಥಿತಿನಲ್ಲಿ ಇದ್ದು ಬಿಡಬೇಕು, ಅಷ್ಟು ಪ್ರಾಕ್ಟೀಸ್ ಇರಬೇಕು. ಕ್ಯೋ ಅಬ್ ಯುದ್ಧ ಸ್ಥಳ ಪರ್ ಹೋ. ಈಗ ನೀವೆಲ್ಲಿದ್ದೀರಾ, ಯುದ್ಧದ ಸ್ಥಿತಿನಲ್ಲಿದ್ದೀರಾ. ಎಲ್ಲೋ ಒಂದು ಕಡೆ ಅಶಾಂತಿ ವಾತಾವರಣ ಇರ್ತದೆ, ಅಲ್ಲಿ ನಮಗೆ ಶಾಂತಿ ಬೇಕು ಅನ್ನಿಸ್ತಿರ್ತದಲ್ಲ, ಅಲ್ಲಿ ನಾವು ಶಾಂತ ಸ್ಥಿತಿನಲ್ಲಿ ಸ್ಥಿತ ಆಗಿಬಿಡ್ತೀವೇನೋ ಅಂತ ಕೇಳ್ತಾರೆ ಬಾಬಾ. युद्ध स्थल पर सेना अगर 1 सेकंड में डायरेक्शन को अमल में न लाए तो उनको क्या कहा जाएगा. ಯುದ್ಧದ ಮೈದಾನದಲ್ಲಿ ನಿಂತಾಗ ಒಂದೇ ಸೆಕೆಂಡ್ನಲ್ಲಿ ಡೈರೆಕ್ಷನ್ ನಮಗೇನು ಸಿಗ್ತದೋ ಆ ಡೈರೆಕ್ಷನ್ ಪ್ರಕಾರ ನಾವು ಪ್ರಾಕ್ಟಿಕಲ್ ತೊಗೊಂಡು ಬರಲಿಲ್ಲ ಅಂದರೆ ಏನಾಗ್ತದೆ. इस आत्मिक युद्ध पर भी स्थिति को स्थित करने में समय लगाते हैं तो ऐसे सैनिकों को क्या कहे. ಈ ಆತ್ಮಿಕ ಯುದ್ಧದಲ್ಲಿ ಬಾಬಾ ಹೇಳ್ತಾರೆ, ಯುದ್ಧದಲ್ಲಿ ಸ್ಥಿತಿ ಕೋ ಸ್ಥಿತ್ ಕರ್ನೆ ಮೇ, ಯಾವ ಸ್ಥಿತಿನಲ್ಲಿ ಇರು ಅಂತ ಹೇಳ್ತಾರೋ ಆ ಸ್ಥಿತಿನಲ್ಲಿ ಬರುವಲ್ಲಿ ಸಮಯ ಹಿಡಿತದೆ ಅಂತಂದರೆ ಇಂಥ ಸೈನಿಕರಿಗೆ ಏನು ಮಾಡಬೇಕು. आज बाप दादा पुरुषार्थी महारथी बच्चों को देख रहे हैं. ಇಂದು ಬಾಪ್ ದಾದಾ ಪುರುಷಾರ್ಥಿ ಮಕ್ಕಳನ್ನು, ಮಹಾರಥಿ ಮಕ್ಕಳನ್ನು ಬಾಬಾ ನೋಡ್ತಿದ್ದಾರೆ. अपने को जो महारथी समझते हो हाथ उठाओ.
ತಮ್ಮನ್ನು ತಾವು ಮಹಾರಥಿ ಅಂತ ತಿಳ್ಕೊತಿದ್ರೇನು ಕೈ ಎತ್ತಿ ಅಂತ ಹೇಳ್ತಾರೆ ಬಾಬಾ. ಥೋಡೋನೆ ಹಾತ್ ಉಠಾಯ, ಸ್ವಲ್ಪ ಜನ ಕೈ ಎತ್ತಿದ್ರು. ಜೋ ಮಹಾರಥಿ ನಹಿ ಹೇ ವಹ ಅಪ್ನೆ ಕೋ ಕ್ಯಾ ಸಮಜ್ತೆ ಹೇ. ಯಾರು ಮಹಾರಥಿ ಇಲ್ಲ, ತಮ್ಮನ್ನು ತಾವು ಏನಂತ ತಿಳ್ಕೊತಾರೆ? ಅಪ್ನೆ ಕೋ ಘೋಡೆ ಸವಾರ್ ಸಮಜ್ತೆ ಹೇ, ತಮ್ಮನ್ನು ತಾವು ಘೋಡೆ ಸವಾರ ಅಂತ ತಿಳ್ಕೊತಾರೆ, ಅಂದರೆ ಕುದುರೆ ಸವಾರ. ವಹ ಹಾತ್ ಉಠಾವೆ, ಕುದುರೆ ಸವಾರ ಯಾರು? ಕೈ ಎತ್ತಿ ಅಂತ ಹೇಳ್ತಾರೆ ಬಾಬಾ. जिन्होंने महारथियों में हाथ नहीं उठाया उन्हों से बाप दादा एक प्रश्न पूछ रहे हैं. ಯಾರು ಮಹಾರಥಿ ಅಂತ ಕೈ ಎತ್ತಲಿಲ್ಲೋ ಅವ್ರಿಗೆ ಬಾಪ್ ದಾದ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಏನು ಕೇಳ್ತಿದ್ದಾರೆ? ಅಪನೇಕೋ ಬಾಪ್ ದಾದಾ ಕ ವಾರಿಸ್ ಸಮಜ್ತೆ ಹೋ, ತಮ್ಮನ್ನು ತಾವು ಬಾಪ್ ದಾದಾರವರ ವಾರಿಸ್ ಅಂತ ತಿಳ್ಕೊಂಡಿದ್ದೀರೇನು? ಜೋ ಅಪನೇಕೋ ಘೋಡೆ ಸವಾರ್ ಸಮಜ್ತೆ ಹೇ ವಹ ಅಪನೇಕೋ ವಾರಿಸ್ ಸಮಜ್ತೆ ಹೇ, ತಮ್ಮನ್ನು ತಾವು ಕುದುರೆ ಸವಾರ ಅಂತ ತಿಳ್ಕೊಂಡಿದ್ದೀರಲ್ಲ, ಅವರು ವಾರಿಸ್ ಅಂತ ತಿಳ್ಕೊಂಡಿದ್ದೀರೇನು? ವಾರಿಸ್ ಕಾ ಪೂರ್ಣ ಅಧಿಕಾರ ಲೇನಾ ಹೇ ವಾ ನಹಿ. ವಾರಿಸ್ ಅಂತಂದ್ರೇನು? ಸಂಪೂರ್ಣ ಅಧಿಕಾರ ತಗೊಳ್ಳೋರಿಗೆ ವಾರಿಸ್ ಅಂತ ಹೇಳ್ತಾರಲ್ಲ. ಜಬ್ ಲಕ್ಷ್ಯ ಪೂರ ವರ್ಷ ಲೇನೆ ಕಾ ಹೇ ತೋ ಘೋಡೆ ಸವಾರ್ ಕ್ಯೂ. ನಮ್ಮ ಗುರಿ ಸಂಪೂರ್ಣ ಆಸ್ತಿ ತಗೊಳ್ಬೇಕು ಅಂತಿದ್ದಾಗ ಕುದುರೆ ಸವಾರ ಯಾಕೆ? ಅಗರ್ ಘೋಡೆ ಸವಾರ್ ಹೇ ತೋ ಮಾಲೂಮ್ ಹೇ ನಂಬರ್ ಕಹಾ ಜಾಯೇಗಾ. ನೀವು ಕುದುರೆ ಸವಾರ ಅಂತ ತಿಳ್ಕೊಂಡ್ರೆ ನಂಬರ್ ಎಲ್ಲಿ ಹೋಗುತ್ತೆ ಗೊತ್ತಾ ನಿಮಗೆ ಅಂತಾರೆ ಬಾಬಾ. सेकंड ग्रेड वाले कहाँ आएंगे? इतनी परवरिश लेने के बाद भी सेकंड ग्रेड. ಸೆಕೆಂಡ್ ಗ್ರೇಡ್ನವ್ರು ಎಲ್ಲಿ ಬರ್ತೀರಾ? ಇಷ್ಟು ಬಾಬಾ ನಿಮ್ಮನ್ನು ಪಾಲನೆ ಮಾಡಿದರೂ ಕೂಡ ಸೆಕೆಂಡ್ ಗ್ರೇಡ್ ಅಂದರೆ ಏನು? ಅಗರ್ ಬಹುತ್ ಸಮಯ से सेकंड ग्रेड पुरुषार्थ ही रहा तो वर्षा भी बहुत समय सेकंड ग्रेड मिलेगा. ಬಾಬಾ ಇಷ್ಟೆಲ್ಲ ಹೇಳಿದರು ಮಾಡಿದರು. ಸೆಕೆಂಡ್ ಗ್ರೇಡ್ ಪುರುಷಾರ್ಥ ಮಾಡಿದರೆ ಬಾಬಾ ಹೇಳ್ತಾರೆ ಬಹಳ ಸಮಯದವರೆಗೆ ನಿಮಗಲ್ಲೇನು ಸಿಗ್ತದೆ? ಸತ್ಯುಗದಲ್ಲಿ ಸೆಕೆಂಡ್ ಗ್ರೇಡನೇ ಸಿಗೋದು ಅಂತ ಹೇಳ್ತಾರೆ ಬಾಬಾ. ಬಾಕಿ ಥೋಡಾ ಸಮಯ ಫಸ್ಟ್ ಗ್ರೇಡ್ ಮೇ ಅನುಭವ ಕರೆಂಗೆ. ಆಮೇಲೆ ಸ್ವಲ್ಪ ಸಮಯ ಫಸ್ಟ್ ಗ್ರೇಡಿನ ಅನುಭವ ಮಾಡ್ತೀರಾ. सर्वशक्तिमान बाप के बच्चे कहलाने वाले और व्यक्त द्वारा पालना लेने वाले फिर सेकंड ग्रेड. ಬಾಬಾ ಕೇಳ್ತಾರೆ, ಸರ್ವಶಕ್ತಿಮಾನ್ ಶಿವಬಾಬಾನ ಮಕ್ಕಳು ಅಂತ ಹೇಳ್ಕೊಂಡಿದ್ದೀರಾ, ವ್ಯಕ್ತದಲ್ಲಿ ಅವ್ಯಕ್ತದ ಮುಖಾಂತರ ನಿಮಗೆ ಪಾಲನೆ ಕೊಟ್ಟಿದ್ದೀನಿ, ಸೆಕೆಂಡ್ ಗ್ರೇಡ್ ಅಂತಂದರೆ ಏನು ಅಂತಾರೆ ಬಾಬಾ. ಎಸೆ ಮುಖಸೆ ಕಹನಾ ಭೀ ಶೋಭತಾ ನಹಿ. ಯಾವ ಬಾಯಿಂದ ಈ ಥರ ಹೇಳ್ತೀರಾ? ಇದು ನಿಮಗೆ ಶೋಭೆ ಅನ್ನಿಸ್ತದೇನು? ಯಾ ತೋ ಆಜ್ ಸೆ ಅಪ್ನೆ ಕೋ ಸರ್ವಶಕ್ತಿಮಾನ್ ಕೆ ಬಚ್ಚೆ ನ ಖೇಲಾವ್. ಇವತ್ತಿಂದ ತಮ್ಮನ್ನು ತಾವು ಸರ್ವಶಕ್ತಿಮಾನ್ ಮಗು ಅಂತ ಹೇಳಬೇಕಾ ಅಂತ ಕೇಳ್ತಾರೆ ಬಾಬಾ. बाप दादा ऐसे पुरुषार्थियों को बच्चे न कहकर क्या कहते हैं मालूम है? बाप दादा ऐसे पुरुषार्थियों को बच्चे न कहकर क्या कहते हैं मालूम है? ಬಾಪ್ ದಾದಾ ಇಂಥ ಪುರುಷಾರ್ಥಿ ಮಕ್ಕಳನ್ನು ನೋಡಿ ಬಾಬಾ ಏನು ಹೇಳ್ತಾರೆ ಗೊತ್ತಾ? ಬಚ್ಚೆ ನಹಿ ಕಚ್ಚೆ ಹೇ, ನೀವು ಮಕ್ಕಳೆಲ್ಲ ಕಚ್ಚಾ ಇದ್ದೀರಿ ಅಂತಾರೆ ಬಾಬಾ. अभी तक भी ऐसा पुरुषार्थ करना बच्चों के समान लायक नहीं दिखाई पड़ता है. ಬಾಬಾ ಹೇಳ್ತಾರೆ ಇಲ್ಲಿವರೆಗೂ ನೀವು ಪುರುಷಾರ್ಥನೇ ಅಂತ ಮಕ್ಕಳು ಪುರುಷಾರ್ಥ ಕರ್ನ ಬಚ್ಚೋಂಗೆ ಸಮಾನ್, ಪುರುಷಾರ್ಥ ಮಾಡುವಂಥ ಮಕ್ಕಳ ಸಮಾನ್ ಲಾಯಕ್ ನಹಿ ದಿಖಾಯಿ ಪಡ್ತಾ, ಲೈಕ್ ಆಗೋದಿಲ್ಲ ನೀವು. इसलिए फिर भी बाप दादा कहते हैं कि बीती सो बीती करो अब से अपने को बदलो. ಆದರೂ ಕೂಡ ಬಾಬಾ ಇನ್ನು ಏನು ಹೇಳ್ತಿದ್ದಾರೆ? ಹಿಂದೇನಾಯಿತು ಆಯಿತು, ಈಗ ಏನು ಮಾಡಿರಿ? ಬದಲಿಯಾಗಿ, ಚೇಂಜ್ ಆಗಿ. ಮಹಾರಥಿ ಬನನೆ ಲಿಯೇ ಸಿರ್ಫ್ ದೋ ಬಾತೆ ಯಾದ್ ರಖೋ. ಮಹಾರಥಿ ಆಗಬೇಕು ಅಂದರೆ ಕೇವಲ 2 ಮಾತುಗಳನ್ನು ನೆನಪಿಟ್ಟುಕೊಳ್ಳಿ. ಕೌನ್ಸಿ ಯಾವುದು? ಏಕ್ ತೋ ಅಪ್ನೆ ಕೋ ಸದೈವ್ ಸಾಥಿ ಕೆ ಸಾಥ್ ರಖೋ. ಯಾವಾಗಲೂ ಸಾಥಿ ಯಾರು? ಶಿವಬಾಬಾ. ಆ ಶಿವಬಾಬಾನ ಏನು ಮಾಡಬೇಕು? ಸಾಥ್ ಇಟ್ಕೋಬೇಕು. ಸಾಥಿ ಅವ್ರ ಸಾರಥಿ ವಹ ಹೇ ಮಹಾರಥಿ. ಶಿವಬಾಬಾ ನಂಗೆ ಸಾಥಿನೂ ಇದ್ದಾರೆ, ಸಾರಥಿನೂ ಇದ್ದಾರೆ. ಈ 2 ಮಾತುಗಳನ್ನು ಯಾರು ನೆನಪಿಟ್ಕೊಳ್ತಾರೋ ಅವರು ಮಹಾರಥಿ ಆಗ್ತಾರೆ. ಪುರುಷಾರ್ಥ ಮೇ ಕಮ್ಜೋರಿಗೆ 2 ಕಾರಣ ಹೇ. ಬಾಬಾ ಹೇಳ್ತಾರೆ ನಂಬರ್ 1 ಆಗಬೇಕು ಅಂತಂದರೆ ಸಾಥಿ ಕೋ ಸಾಥ್ ರಖೋ ಅಂತ ಹೇಳ್ತಾರೆ ಬಾಬಾ. ಏಕ್ ತೋ सदैव साथी के साथ रखो, साथी और सारಥಿ ವಹ ಮಹಾರಥಿ. ಮತ್ತೆ ಹೇಳ್ತಾರೆ ಬಾಬಾ ಪುರುಷಾರ್ಥದಲ್ಲಿ ಕಮ್ಜೋರಿಯಾಗಿದೆ ಅಂತಂದ್ರೆ ಏನು ಕಾರಣ? ಬಾಪ್ ಕೆ ಸ್ನೇಹಿ ಬನೆ ಹೋ ಲೇಕಿನ್ ಬಾಪ್ ಕೋ ಸಾಥಿ ನಹಿ ಬನಾಯಾ ಹೈ. ಬಾಬಾನಂತ ಸ್ನೇಹಿ ಮಾಡ್ಕೊಂಡಿದ್ದೀರಾ, ಅದರ ಜೊತೆಗೆ ಇಟ್ಕೊಳ್ತಿದ್ದಿಲ್ಲ.
इटकोलकतिल्ला। अगर बाप दादा को सदैव साथी बनाऊं तो जहाँ बाप दादा साथ है वहाँ माया दूर से मूर्छित हो जाती है. ಅಗರ್ ಒಂದು ವೇಳೆ ಬಾಪ್ ದಾದಾರ ಸದೈವ ಯಾವಾಗಲೂ ಸಾಥಿ ಇಟ್ಕೊಂಡ್ವಿ ಅಂತಂದರೆ, ಬಾಪ್ ದಾದಾರವರ ಜೊತೆ ಹೋಗ್ತಾ ಇದ್ದರೆ ಮಾಯಾ ದೂರಿಂದನೇ ಏನಾಗ್ಬಿಡ್ತದೆ, ಮೂರ್ಛಿತ ಆಗಿಬಿಡ್ತದೆ. बाप दादा को अल्प समय के लिए साथी बनाते हैं, इसलिए शक्ति की इतनी प्राप्ति नहीं होती है. बाप दादा ಅಲ್ಪ ಸಮಯದ ಸಲುವಾಗಿ ಸಾಧ್ಯ ಆಗಿರೋದ್ರಿಂದ ಶಕ್ತಿ ಅಷ್ಟು ಪ್ರಾಪ್ತಿ ನಮಗೆ ಆಗ್ತಿಲ್ಲ. सदैव बाप दादा साथ हो तो सदैव बाप दादा से मिलन मनाने में मगन हो. ಯಾವಾಗಲೂ ಬಾಪ್ ದಾದಾರ ಜೊತೆಗೆ ಇರ್ತಕ್ಕಂಥ ಸದಾ ಕಾಲ ಮಿಲನ್ ಮಾಡುವಂಥ ಮಗನಲ್ಲಿರಬೇಕು. और जो मगन होता है उसकी लगन और कोई तरफ लग न सके. ಯಾರಿಗೆ ಬಾಬನ ಜೊತೆ ಮಗನಿದೆ, ಲಗನ್ ಇದೆ, ಬೇರೆ ಕಡೆ ಬುದ್ಧಿ ಹೋಗೋದಿಲ್ಲ ಅಂತಾರೆ ಬಾಬಾ. शुरू में बाप से बच्चों का क्या वायदा हुआ. ಶುರುನಲ್ಲಿ ಮಕ್ಕಳು ತಂದೆಗೆ ಏನು ವಾಯ್ದಾ ಮಾಡಿದರು? तुम्ही से कहूँ, तुम्ही से बैठूँ, तुम्ही से रूह को रिझाऊँ, यह अपना वायदा भूल जाते हो. ನಿನ್ನ ಜೊತೆನೇ ಕೂಡ್ತೀನಿ, ನಿನ್ನ ಜೊತೆನೇ ತಿಂತೀನಿ, ನಿನ್ನ ಜೊತೆನೇ ಮಲ್ಕೊಳ್ತೀನಿ, ನಿನ್ನ ಜೊತೆನೇ ತಿಂತೀನಿ, ಇದೆಲ್ಲ ವಾಯ್ದಾ ಮಾಡಿದ್ದೀವಲ್ಲ. अगर सारे दिनचर्या में हर कार्य बाप के साथ करो तो क्या माया डिस्टर्ब कर सकती है. ಇಡೀ ದಿನ ಪ್ರತಿಯೊಂದು ಕರ್ಮವನ್ನು ಪರಮಾತ್ಮನ ಜೊತೆಗೆ ಮಾಡಿದರೆ ಮಾಯಾ ನಿಮಗೆ ಡಿಸ್ಟರ್ಬ್ ಮಾಡ್ತದೇನು. ಬಾಪ್ ಕೆ ಸಾಥ್ ಹೋಂಗೆ ತೋ ಮಾಯಾ ಡಿಸ್ಟರ್ಬ್ ನಹಿ ಕರೆಗಿ. ಬಾಪ್ ದಾದಾರವ್ರ ಜೊತೆಗೆ ಇದ್ದರೆ ಮಾಯೆ ಎಂದು ಕೂಡ ಡಿಸ್ಟರ್ಬ್ ಮಾಡೋದಿಲ್ಲ. ಮಾಯಾಕ ಡಿಸ್ಟ್ರಕ್ಷನ್ ಹೋ ಜಾಯೇಗಾ. ಮಾಯಾ ಡಿಸ್ಟರ್ಬ್ ಮಾಡೋದಿಲ್ಲ, ಆದರೆ ಮಾಯೆಯ ವಿನಾಶ ಆಗ್ತದೆ. ಯಾವಾಗ ಸದಾ ತಂದೆಯ ಜೊತೆ, ಸದಾ ಪ್ರತಿಯೊಂದು ಕರ್ಮದ ಜೊತೆ ತಂದೆಯ ಜೊತೆಯೇ ಇಟ್ಕೊಂಡ್ರೆ ಪಾಪ ಕರ್ಮಗಳು ಭಸ್ಮ ಆಗ್ತವೆ, ಮಾಯಾ ಡಿಸ್ಟ್ರಕ್ಷನ್ ಆಗ್ತದೆ, ಮಾಯಾ ಮೂರ್ಛಿತ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. तो भल बाप के स्नेही बने हो लेकिन साथी नहीं बनाया. हाथ पकड़ा है साथ नहीं लिया ही इसलिए माया द्वारा घात होता है. ಬಾಬಾ ಹೇಳ್ತಾರೆ, ಹಾತ್ ಪಕಡಾ ಹೇ, ಕೈ ಹಿಡ್ದಿದ್ದೀರಾ, ಸಾಥ್ ನಹಿ ಲಿಯಾ ಹೇ, ಜೊತೆಗೆ ತಗೊಂಡಿಲ್ಲ, ಅದಕ್ಕೆ ಮಾಯಾ ಏನು ಮಾಡುತ್ತೆ, ಘಾತ ಮಾಡುತ್ತೆ. ಗಲ್ತಿಯೋಂ ಕಾ ಕಾರಣ ಹೇ ಗಫ್ಲತ್. ತಪ್ಪಾಗ್ತೀವಿ, ಅದರ ಕಾರಣ ಏನು, ತಪ್ಪು ಮಾಡ್ತಿದ್ದೀವಿ. ಗಫ್ಲತ್ ಗಲ್ತಿಯಾ ಕರಾತಿ ಹೇ. ಗಫ್ಲತ್ ಏನು ಮಾಡ್ತದೆ, ತಪ್ಪುಗಳನ್ನು ಮಾಡ್ಸಕ್ಕೆ ಹಚ್ತದೆ. अगर रूह को न देख रूप तरफ आकर्षित होते हैं तो समझो मुर्दे से प्रीत कर रहे हैं. ಬಾಬಾ ಹೇಳ್ತಾರೆ, ಆತ್ಮನನ್ನು ನೋಡಲಿಲ್ಲ, ರೂಪನನ್ನು ನೋಡಿದ್ರಿ, ಇದರ ಅರ್ಥ ಏನು ತಿಳ್ಕೊಳ್ಳಿ, ಶವದ ಜೊತೆ ಪ್ರೀತಿ ಮಾಡ್ತೀರಿ ಅಂತ. ಅದಕ್ಕೆ ಹೇಳ್ತಾರೆ, ಶವ್ ಕೋ ದೇಖೋ ನಹಿ ದೇಖೋ ಶಿವ್ ಕೋ ದೇಖೋ, ಶಿವ್ ಕೋ ದೇಖೋ ಶವ್ ಕೋ ನಹಿ ಅಂತ ಹೇಳ್ತಾರಲ್ಲ. मुर्दे से प्रीत रखने वाले को समझना चाहिए कि हमारा भविष्य मुर्दा घाट में कार्य करने का है. ಬಾಬಾ ಹೇಳ್ತಾರೆ, ಈ ದೇಹದ ಜೊತೆ ಪ್ರೀತಿ ಇಟ್ಕೊಂಡ್ರೆ, ದೇಹ ಅಂದ್ರೇನು, ಶವ ಅಂತ ಹೇಳಿದ್ರಲ್ಲ ಬಾಬಾ, ಶವದ ಜೊತೆ ಪ್ರೀತಿ ಇಟ್ಕೊಂಡ್ರೆ ತಿಳ್ಕೊಳ್ಳಿ ನಮ್ಮದು ಭವಿಷ್ಯ ಏನಾಗ್ತದೆ, ಸ್ಮಶಾನ ಕಾಯುವುದಿದೆ ಅಂತ ಹೇಳಿದ್ರು ಬಾಬಾ. ಮುರ್ದಾ ಘಾಟ್ ಮೇ ಕಾರ್ಯ ಕರ್ನೆ ಕಾ ಹೇ. जिस समय ऐसा संकल्प भी आए तो मुर्दा घाट का पार्ट समझो. जिस समय ऐसा संकल्प भी आए, ಆ ಸಮಯದಲ್ಲಿ, ಯಾವ ಸಮಯದಲ್ಲಿ ಯಾರನ್ನೇ ನೋಡಿದರೂ ಕೂಡ ದೇಹ ನೋಡ್ತೀವಿ ಅಂತಂದರೆ ತಿಳ್ಕೊಳ್ಳಿ ನಮ್ಮದು ಪಾತ್ರ ಏನಿದೆ, ಮುರ್ದಾ ಘಾಟದ್ದು ಅಂತ ಹೇಳ್ತಾರೆ ಬಾಬಾ. ಸಭಿ ಕೋ कहते हो ना, ಏಮ್ और ऑब्जेक्ट को सामने रखो. ಗುರಿ ಮತ್ತು ಉದ್ದೇಶವನ್ನು ಎದುರಿಗಿಟ್ಕೊಳ್ಳಿ. तो जो भी कार्य करते हो, जो भी संकल्प करते हो, उसके लिए भी लक्ष्य और प्राप्ति अर्थात एम ऑब्जेक्ट सामने रखो. ಬಾಬಾ ಹೇಳ್ತಾರೆ, ನೀವೇನೇ ಕಾರ್ಯ ಮಾಡಬೇಕು ಅಂತಂದ್ರು, ಏನೇ ಸಂಕಲ್ಪ ಮಾಡಬೇಕು ಅಂತಂದರೆ ಆ ಸಂಕಲ್ಪದಿಂದ ಗುರಿ ಉದ್ದೇಶ ಪ್ರಾಪ್ತಿ ಎಲ್ಲವನ್ನು ಎದುರುಗಡೆ ತಗೊಂಡು ಬರ್ರಿ. ಈ ಕರ್ಮ ಮಾಡಿದರೆ ನನಗೇನು ಭವಿಷ್ಯದಲ್ಲಿ ಏನು ಸಿಗ್ತದೆ, ಇದರಿಂದ ನನಗೇನು ಸಿಗ್ತದೆ, ಗುರಿ ಉದ್ದೇಶವನ್ನು ಎದುರುಗಡೆ ಇಟ್ಕೊಳ್ಳಿ. सर्वशक्तिमान बाप वरदाता से अपना कल्प इसी पाठ का वर्षा लेने लिए आए हो. ಸರ್ವಶಕ್ತಿವಾನ್ ತಂದೆ ವರದಾತನಿಂದ ಕಲ್ಪ ಇದೇ ಪಾತ್ರ
ಮಾಡಿ ಆಸ್ತಿಯನ್ನು ತಗೊಂಡಿದ್ದೀನಿ. मुर्दे को सुरजित करने वाले मुर्दा घाट में पाट नूंदने लिए आए हैं. ಬಾಬಾ ಹೇಳ್ತಾರೆ, ಮುರ್ದೆ ಕೋ ಸುರ್ಜಿತ್ ಕರ್ನೆ ವಾಲೆ, ಶವದಲ್ಲಿ ಜೀವ ತುಂಬುವಂಥವ್ರು ನೀವು. ಮುರ್ದಾ ಘಾಟ್ ಮೇ, ಸ್ಮಶಾನ ಘಾಟದಲ್ಲಿ ಪಾಠ ಇದೆ. ಆಯೆ ಹೇ, ಆ ಪಾಠ ಮಾಡೋಕ್ಕೆ ಬಂದಿದ್ದೀರೇನು? ಅಪ್ನೆ ಸೆ ಪೂಛೋ, ತಿಳ್ಕೊಳ್ಳಿ. जो भी बच्चा अपनी गलतियों को एक बार बाप के सामने रखता है, ಯಾವುದೇ ಮಗು ತಮ್ಮ ತಪ್ಪುಗಳನ್ನು ಒಂದು ಸರ್ತಿ ಮಾಡಿ ತಂದೆ ಎದುರುಗಡೆ ಇಟ್ಟ ಮೇಲೆ ಉನ್ಕೋ ಯಹ ಸಮझना चाहिए, ಅವರನ್ನು ತಿಳ್ಕೊಳ್ಳಿ ಕಿ ಬಾಪ್ ಕೆ ಆಗೆ ಅಪ್ನಿ ಕಮಿಯೋಂ ಕೋ ರಖನೆ ಕೆ ಬಾದ್, ತಮ್ಮ ಕಮಜೋರ್ಗಳನ್ನು ಬಾಪ್ ದಾದಾರವರ ಎದುರುಗಡೆ ಇಟ್ಟ ಮೇಲೆ ದುಬಾರ ಕರ್ಲಿಯಾ, ಮತ್ತೆ ಮಾಡಿದ್ರಿ ಅಂತಂದರೆ ಕ್ಷಮಾಕೆ ಸಾಗರ್ಕೆ ಸಾಥ್, ಕ್ಷಮಾ ಮಾಡುವಂಥ ತಂದೆಯ ಜೊತೆಗೆ ಸೌಗುಣ ಸಜಾ ಸೆ ಬಚಾನೆ ಲಿಯೇ ಸದೈವ್ ಬಾಪ್ ದಾದಾಕೋ ಅಪನೆ ಸಾಮ್ನೆ ರಖೋ. ಅದಕ್ಕೆ ಹೇಳ್ತಾರೆ ಬಾಬಾ, ನೀವೇನೇ ತಪ್ಪು ಮಾಡಿದ್ರು ಎಲ್ಲ ತಪ್ಪುಗಳನ್ನು ಯಾರ ಮುಂದಿಡಬೇಕು? ಬಾಬಾನ ಮುಂದಿಡಬೇಕು. ಇಲ್ಲ ಅಂತಂದರೆ ಏನಾಗ್ಬಿಡ್ತದೆ? ಸೌಗುಣ ದಂಡ ಸಿಗ್ತದೆ. ಬಾಬಾನ ಎದುರುಗಡೆ ಇಟ್ಟರೆ ಆ ದಂಡದಿಂದ ಬಚಾವಾಗ್ತೀರ. ಹರ್ ಕದಮ್ ಬಾಪ್ ದಾದಾಕೋ ಫಾಲೋ ಕರ್ತೆ ಚಲ್ನಾ ಹೈ, ಪ್ರತಿಯೊಂದು ಹೆಜ್ಜೆಯನ್ನು ಬಾಪ್ ದಾದಾರವರ ಫಾಲೋ ಮಾಡ್ತಾ ಹೋಗಬೇಕು. ಹರ್ ಸಂಕಲ್ಪ ಕೋ ಹರ್ ಕಾರ್ಯ ಕೋ ಅವ್ಯಕ್ತ ಬಲ್ ಸೆ ಅವ್ಯಕ್ತ ರೂಪ ದ್ವಾರ ವೆರಿಫೈ ಕರೋ, ಪ್ರತಿ ಸಂಕಲ್ಪ ಪ್ರತಿ ಕಾರ್ಯ ಅವ್ಯಕ್ತ ಶಕ್ತಿಯಿಂದ ಅವ್ಯಕ್ತ ರೂಪದ ಮುಖಾಂತರ ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ. जैसे साकार में साथ होता है तो वेरीफाई कराने बाद प्रैक्टिकल में आते हैं. ಹೇಗೆ ಸಾಕಾರದಲ್ಲಿ ನಡೀತಿತ್ತು ಏನು, ಮೊದಲು ವೆರಿಫೈ ಮಾಡಿ ಆಮೇಲೆ ಪ್ರಾಕ್ಟಿಕಲ್ ಮೇಲೆ ಬರ್ತಿದ್ರು ಬಾಪ್ ದಾದಾ. वैसे ही बाप दादा को अव्यक्त रूप से सदैव सम्मुख व साथ रखने से हर संकल्प और हर कार्य वेरीफाई कराकर फिर करने से कोई भी व्यर्थ विकर्म नहीं होगा. ಹಾಗೆಯೇ ಬಾಪ್ ದಾದಾ ಅವ್ಯಕ್ತ ರೂಪದಿಂದ ಸದೈವ ಸಮ್ಮುಖದಲ್ಲಿ ಜೊತೆಗೆ ಇಟ್ಕೊಂಡು ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಕಾರ್ಯವನ್ನು ಚೆಕ್ ಮಾಡ್ತಾ ಹೋದರೆ ನೀವು ವ್ಯರ್ಥ ವಿಕರ್ಮ ಆಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. कोई द्वारा भी कोई बात सुनते हो तो बात का साज में न जाकर राज को जानो. ಪಾಪ ಹೇಳ್ತಾರೆ, ಯಾರದೇ ಮುಖಾಂತರ ಯಾವುದೇ ಮಾತನ್ನು ಕೇಳಿದ ತಕ್ಷಣ ನೀವು ಅವ್ರ ಮಾತಿನಲ್ಲಿ ಬರಲಾರ್ದೆ ಏನು ಮಾಡಬೇಕು? ಆ ಮಾತಿನ ರಹಸ್ಯವನ್ನು ತಿಳ್ಕೊಳ್ಳಿ. ರಾಜ್ ಕೋ ಛೋಡ್ ಸಾಜ್ ಕೋ ಸುನ್ನೆ ಸೆ ನಾಜುಕ್ ಬನಾತಾ ಹೇ, ಆ ಮಾತಿನ ರಹಸ್ಯವನ್ನು ತಿಳ್ಕೊಳ್ಳೋದು ಬಿಟ್ರಿ ಅಂತಂದರೆ ನಾಜುಕ್ ಆಗಿಬಿಡ್ತೀರಾ. ಕಭಿ ಭಿ ನಹಿ ಸೋಚೋ ಕಿ ಫಲಾನಾ ಐಸೆ ಕೇತಾ ಹೇ ತಬ್ ಐಸಾ ಹೋತಾ ಹೇ ಲೇಕಿನ್ ಜೋ ಕರ್ತಾ ಹೇ ಸೋ ಪಾತಾ ಹೇ. ಬಾಬಾ ಹೇಳ್ತಾರೆ, ಕಭಿ ಭಿ ನಹಿ ಸೋಚೋ, ಎಂದೂ ಕೂಡ ಹೀಗೆ ಯೋಚನೆ ಮಾಡಬೇಡ್ರಿ. ಅವರು ಹಿಂಗೆ ಹೇಳ್ತಾರೆ, ತಬ್ ಐಸಾ ಹೋತಾ, ಅವ್ರು ಹಿಂಗೆ ಹೇಳ್ತಾರೆ ಮತ್ತು ಹಿಂಗೆ ಆಗ್ತದೆ, ಲೇಕಿನ್ ಕರ್ತಾ ಹೇ ಸೋ ಪಾತಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಯಾರು ಏನು ಮಾಡ್ತಾರೋ ಅದನ್ನು ಪಡ್ಕೊಳ್ತಾರೆ. ಯಹ ಸಾಮ್ನೆ ರಖೋ, ಇದನ್ನು ಮುಂದಿಟ್ಕೊಳ್ರಿ. ದೂಸರೆಗೆ ಕಮಾಯಿ ಕಾ ಆಧಾರ ನಹಿ ಲೇನಾ, ಬೇರೆಯವರ ಗಳಿಕೆಯ ಆಧಾರದ ಮೇಲೆ ಇರಬಾರ್ದು, ಅದನ್ನು ತಗೋಬಾರ್ದು. ನ दूसरे की कमाई में आंख जानी चाहिए, ಬೇರೆಯವರ ಗಳಿಕೆಯ ಮೇಲೆ ನಮ್ಮ ದೃಷ್ಟಿ ಹೋಗಬಾರ್ದು. ಜಿಸ್ ಕಾರಣ ಹಿ ಈರ್ಷಾ ಹೋತಿ ಹೇ, ಅದರಿಂದ ಏನಾಗ್ತದೆ? ದ್ವೇಷ ಬರಕ್ಕೆ ಶುರು ಆಗ್ತದೆ. इसके लिए सदैव बाप का यह स्लोगन याद रखो कि अपनी घोंट तो नशा चाहे, दूसरे के नशे को निशाना नहीं बनाओ. ಬಾಬಾ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಬಾಬಾ ಒಂದು ಸ್ಲೋಗನ್ ಹೇಳ್ತಾರೆ, ನೆನಪಿಟ್ಕೊಡ್ರಿ. ಅಪ್ನಿ ಖೋಟ್ ತೋ ನಶಾ ಚಾಹೆ, दूसरे के नशे को निशाना नहीं बनाओ, लेकिन बाप दादा के गुण और कर्तव्य को निशाना बनाओ. ಬಾಬಾ ಹೇಳ್ತಾರೆ, ನಮ್ಮ ನಿಶಾನೆ ಎಲ್ಲಿರಬೇಕು? ಬೇರೆಯವ್ರ ಮೇಲೆ ಇರೋದಿಲ್ಲ. ಬೇರೆಯವ್ರು ಏನು ಗಳಿಸ್ತಾರೆ, ಏನು ಮಾಡ್ತಾರೆ, ಏನೋ ಆ ಕಡೆ ಇಲ್ಲ. ನಮ್ದು ಯಾವಾಗಲೂ ಏನಿರಬೇಕು? ತಂದೆಯ ಗುಣ ಮತ್ತು ಕರ್ತವ್ಯದ ಕಡೆ ನಮ್ಮ ಲಕ್ಷ್ಯ ಇರಬೇಕು. सदैव बाप दादा के कर्तव्य की स्मृति रखो कि बाप दादा के साथ मैं भी अधर्म के विनाश अर्थ निमित्त हैं. ಬಾಬಾ ಹೇಳ್ತಾರೆ, ಯಾವಾಗಲೂ ಬಾಪ್ ದಾದನ ಕರ್ತವ್ಯ ಸ್ಮೃತಿನಲ್ಲಿಟ್ಕೊಂಡು ಬಾಪ್ ದಾದರವರ ಜೊತೆಯಲ್ಲಿ ಅಧರ್ಮದ ವಿನಾಶ ಮಾಡೋಕ್ಕೆ ನಾನು ನಿಮಿತ್ತ ಆಗಿದ್ದೀನಿ. ವಹ ಸ್ವಯಂ ಫಿರ್ ಅಧರ್ಮ ಕಾ ಕಾರ್ಯ ವ ದೈವಿ ಮರ್ಯಾದಾ ಕೋ ತೋಡ್ನೆ ಕಾ ಕರ್ತವ್ಯ ಕೈಸೆ ಕರ್ ಸಕ್ತೆ ಹೇ. ಬಾಬಾ ಹೇಳ್ತಾರೆ, ವಹ ಸ್ವಯಂ, ಅವರು ಸ್ವಯಂ ಆಗಿ ಮತ್ತು ಅಧರ್ಮದ ಕಾರ್ಯವನ್ನು
दैवी ಮರ್ಯಾದವನ್ನು तोड़ने का कर्तव्य कैसे कर सकते हैं. ಬಾಬಾ ಹೇಳ್ತಾರೆ, ಮೈ ಮಾಸ್ಟರ್ ಮರ್ಯಾದಾ ಪುರುಷೋತ್ತಮ್ ಹೂ, ನಾನೇನಾಗಿದ್ದೀನಿ, ಮರ್ಯಾದಾ ಪುರುಷೋತ್ತಮ್. ಮರ್ಯಾದಾ ಪುರುಷೋತ್ತಮ್ ಅಂದರೆ ಏನರ್ಥ? ಬಾಬಾ ಹೇಳ್ತಾರೆ, ದೈವಿ ಮರ್ಯಾದೆಗಳನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೋಬೇಕು ಅಂತಾರೆ ಬಾಬಾ. बाबा ಹೇಳ್ತಾರೆ, तो मर्यादाओं को तोड़ नहीं सकते हैं. ऐसी स्मृति रखने से समान और संपूर्ण स्थिति हो जाएगी. समझा? ಬಾಬಾ ಹೇಳ್ತಾರೆ, ಈ ಸ್ಮೃತಿಯನ್ನು ಇಟ್ಕೊಳ್ಳೋದ್ರಿಂದ ಸಮಾನ ಮತ್ತು ಸಂಪೂರ್ಣ ಸ್ಥಿತಿ ಆಗಿಬಿಡ್ತೀರಾ. ಸೋಚೋ ಕಮ್ ಕರ್ತವ್ಯ ಅಧಿಕ್ ಕರ್ನಾ ಹೇ. ಸೋಚೋ ಕಮ್ ಕರ್ತವ್ಯ ಅಧಿಕ್ ಕರ್ನಾ ಹೇ. ಭಾಳ ಯೋಚನೆ ಮಾಡಬೇಡಿ, ಕರ್ತವ್ಯ ನಿಭಾಯಿಸ್ತಾ ಹೋಗಿ. ಸಿರ್ಫ್ ಸೋಚನೆ ಮೇ ಸಮಯ ನಹಿ ಗವಾನ. ಬರೀ ಯೋಚನೆ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. सृष्टि की क़यामत के पहले कमजोरी और कमियों की क़यामत करो. ಇಡೀ ಸೃಷ್ಟಿ ನಾಶ ಆಗೋಕ್ಕಿಂತ ಮುಂಚೆ ನಮ್ಮಲ್ಲಿರ್ತಕ್ಕಂಥ ಕಮ್ಮಿ ಕಮ್ಜೋರಿಗಳನ್ನು ನಾಶ ಮಾಡಿಕೊಳ್ಳಿ. ಭಟ್ಟಿ ವಾಲವನೇ ಭಟ್ಟಿ ಮೇ ಅಪನಾ ರೂಪ ರಂಗ್ ರೌನಕ್ ಬದಲಿ ಕಿ ಹೇ. ಭಟ್ಟಿ ವಾಲೆನಲ್ಲಿ, ಯಾರು ಭಟ್ಟಿನಲ್ಲಿ ಬಂದಿದ್ದೀರಾ, ತಮ್ಮ ರೂಪ ಬಣ್ಣ ಎಲ್ಲವನ್ನು ಚೇಂಜ್ ಮಾಡ್ಕೊಂಡಿದ್ದೀರಲ್ಲ, ಅನೇಕ ರೂಪದೆಲ್ಲ ಮಿಟಾಯ ಹೇ. ಭಾಳಷ್ಟು ರೂಪಗಳನ್ನು ಚೇಂಜ್ ಆಗಬೇಕು, ತೆಗಿಬೇಕು. सदा के लिए रूहानी रूप दिखाई दे ऐसा अपने को बनाया है. ಯಾವಾಗಲೂ ಆತ್ಮಿಕ ರೂಪವನ್ನು ತೋರಿಸುವರಾಗಿದ್ದೀರೇನು. ಉಲ್झनों का नाम निशान न रहे ऐसा अपने को उज्ज्वल बनाया है. ಬಾಬಾ ಹೇಳ್ತಾರೆ, ಉಲ್झनों ಗೊಂದಲದಲ್ಲಿ ಇರೋದನ್ನು ಬಿಟ್ಟು ಅದರ ಹೆಸರನ್ನು ತೆಗೆದು ಏನು ಮಾಡಬೇಕು, ಉಜ್ವಲ ಆಗಿದ್ದೀರೇನು. ಬಾಬಾ ಹೇಳ್ತಾರೆ, अल्पकाल के लिए प्रतिज्ञा की है व अंतकाल तक प्रतिज्ञा की है. ಪ್ರತಿಜ್ಞೆ ಹೆಂಗೆ ಮಾಡಿದ್ದೀರಾ? ಸ್ವಲ್ಪ ದಿವಸಕ್ಕೆ ಮಾಡಿದ್ದೀರೋ, ಕೊನೆಯವರೆಗೂ ಅಂತ ಮಾಡಿದ್ದೀರೋ. अपनी पुरानी बातों पुराने संस्कारों को ऐसा परिवर्तन में लाना है. ತಮ್ಮ ಹಳೆಯ ಮಾತುಗಳು ಹಳೆಯ ಸಂಸ್ಕಾರಗಳನ್ನು ಈ ರೀತಿ ಪರಿವರ್ತನೆ ಮಾಡಬೇಕು. जैसे जन्म परिवर्तन होने के बाद पुराने जन्म की बातें भूल जाती हैं. ಎಷ್ಟು ಬದಲಿ ಆಗಬೇಕು ಅಂತಂದರೆ, ಈಗ ನಾವೊಂದು ಜನ್ಮ ಬಿಟ್ಟು ಬೇರೆ ಜನ್ಮ ತಗೊಂಡ ತಕ್ಷಣ ಇಲ್ಲಿದೆಲ್ಲ ಮರೆತು ಬಿಡ್ತೀವಲ್ಲ, ಹಾಗೆ ನಮ್ಮ ಸಂಸ್ಕಾರಗಳು ಹೆಂಗೆ ಬದಲಿ ಆಗಬೇಕು ಅಂತಂದರೆ, ಇದೇ ಜನ್ಮದಲ್ಲೇ ನಾವು ಹಿಂದಿಂಥ ಸಂಸ್ಕಾರಗಳು ಇದ್ದು ಅನ್ನೋದು ನೆನಪು ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. ಅಷ್ಟು ಮಾಡಬೇಕು. ಐಸಾ ಪುರಾನೆ ಸಂಸ್ಕಾರೋं को भस्म किया है व अस्थियाँ रख दी हैं. अस्थियों में फिर से भूत प्रवेश हो जाता है. ಪುರಾನೆ ಸಂಸ್ಕಾರಗಳನ್ನು ಭಸ್ಮ ಮಾಡಿರಬೇಕು. अस्थियाँ रख दी है, अस्थियों में फिर से भूत प्रवेश हो जाता है. इसलिए अस्थियों को संपूर्ण स्थिति के सागर में समा के जाना है. ಅದಕ್ಕೆ ಹೇಳ್ತಾರೆ ಬಾಬಾ, ಹಾಗೆ ಇಡಬಾರ್ದು. ಅಸ್ಥಿ ಇಟ್ಟರೆ ಮತ್ತೇನಾಗ್ತದೆ, ಅದರಲ್ಲಿ ಭೂತ ಪ್ರವೇಶ ಆಗಿಬಿಡ್ತದೆ. ಅದಕ್ಕೆ ಏನು ಮಾಡಬೇಕು, ಸಾಗರದಲ್ಲಿ ಕರಗಿಸಿಬಿಡಬೇಕು ಅಂತಾರೆ ಬಾಬಾ. ಕಹಾ छिपाकर ले न जाना नहीं तो अपनी अस्थियाँ स्थिति को परेशान करती रहेंगी. संकल्पों की समाप्ति करनी है. ಅದಕ್ಕೆ ಬಾಬಾ ಹೇಳ್ತಾರೆ, ಹಿಂದಿನ ಸಂಸ್ಕಾರಗಳನ್ನು ಎಲ್ಲ ಸಮಾವೇಶ ಮಾಡಿಬಿಡಬೇಕು, ಮುಗಿಸ್ಬಿಡಬೇಕು, ಒಂದಿಷ್ಟು ಇಟ್ಕೋಬಾರ್ದು ಅಂತಾರೆ ಬಾಬಾ. अच्छा तुम हर एक बच्चे को पुरुषार्थ करना है तख्त नशीन बनने का, ना कि बाबा ಹೇಳ್ತಾರೆ, तख्त नशीन बनने का ना कि तख्त नशीन के आगे रहने का. ಬಾಬಾ ಹೇಳ್ತಾರೆ, ನೀವೆಲ್ಲ ಎಂಥ ಪುರುಷಾರ್ಥ ಮಾಡಬೇಕೀಗ, ಸಿಂಹಾಸನದ ಮೇಲೆ ಕೂಡುವಂಥವ್ರು ಆಗಬೇಕು, ಸಿಂಹಾಸನ ಎದುರುಗಡೆ ಕೂಡುವಂಥವ್ರು ಆಗಬಾರ್ದು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, जितना जो समीप होगा उतना समानता में रहेगा. तुम बच्चों के नयनों को कोई देखे तो उनको मुक्ति जीवन मुक्ति का रास्ता दिखाई दे. ಬಾಬಾ ಹೇಳ್ತಾರೆ, ಇಷ್ಟು ಸಮೀಪ ಬರಬೇಕು, ಇಷ್ಟು ಸಮಾನತೆ ಬರಬೇಕು. ನೀವು ಮಕ್ಕಳ ಕಣ್ಣುಗಳನ್ನು ನೋಡಿದರೆ ಅವ್ರಿಗೆ ಏನು ಸಿಕ್ಬಿಡಬೇಕು, ಮುಕ್ತಿ ಜೀವನ ಮುಕ್ತಿ ಸಿಕ್ಬಿಡಬೇಕು. ಐಸಾ ನಯನೋಮೆ ಜಾದು ಹೋ. ಇಷ್ಟು ಕಣ್ಣುಗಳಲ್ಲಿ ಏನಿರಬೇಕು, ಜಾದು ಇರಬೇಕು. तो आपके नयन कितनी सेवा करेंगे. नयन भी सर्विस करेगा तो मस्तिष्क भी सर्विस करेगा. मस्तिष्क क्या दिखाता है, आत्माओं को. ಪಾಪ್ ಬಾಬಾ ಹೇಳ್ತಾರೆ, ನಿಮ್ಮ ಕಣ್ಣುಗಳು ಸೇವೆ ಮಾಡ್ತವೆ, ನಿಮ್ಮ ಹಣೆನೂ ಸೇವೆ ಮಾಡ್ತದೆ. ಬಾಬಾ ಹೇಳ್ತಾರೆ ಮಸ್ತಿಷ್ಕ ಕ್ಯಾ ದಿಖಾತಾ ಹೈ. ಮಸ್ತಿಷ್ಕ ಏನು ತೋರಿಸ್ತದೆ, ಆತ್ಮ ತಂದೆಯನ್ನು ತೋರಿಸ್ತದೆ. आपके मस्तिष्क से बाप का परिचय हो ऐसी सर्विस करनी है, तब समीप सितारे बनेंगे. ಬಾಬಾ ಹೇಳ್ತಾರೆ, ಇಷ್ಟು ಪುರುಷಾರ್ಥ ಮಾಡಬೇಕು ಅಂದರೆ ನಿಮ್ಮ ಕಣ್ಣು ನಿಮ್ಮ ಮಸ್ತಿಷ್ಕ ಏನಾಗಬೇಕು, ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ.
ಬಾಬಾ ಹೇಳ್ತಾರೆ, ತಮ್ಮ ಮಸ್ತಿಷ್ಕದಲ್ಲಿ ತಂದೆ ಪರಿಚಯ ಸಿಕ್ಬಿಡಬೇಕು ಅಂತ ಹೇಳ್ತಾರೆ. ಐಸಿ ಕರ್ನಿ ಹೇ, ಅಷ್ಟು ಸರ್ವಿಸ್ ಮಾಡಬೇಕು. ತಬ್ ಸಮೀಪ ಸಿತಾರೆ ಬನೆಂಗೆ, ಆವಾಗ ಸಮೀಪ ನಕ್ಷತ್ರ ಆಗ್ತೀರಾ. ಜೈಸೆ ಸಾಕಾರ ಮೇ ಬಾಪ್ ಕೋ ದೇಖಾ, ಮಸ್ತಕ್ ಅವ್ರ ನೈನ್ ಸರ್ವಿಸ್ ಕರ್ತೆ ಥೇ. ಸಾಕಾರ ಬಾಬಾ ನೋಡಿದ್ವಲ್ಲ, ಹಣೆನೂ ಸರ್ವಿಸ್ ಮಾಡ್ತಿತ್ತು. ಪ್ರಕೃತಿ ಮಧ್ಯದಲ್ಲಿ ಏನು ಆತ್ಮ ಇರ್ತದಲ್ಲ ಅದು ಹೊಳಿತಾ ಇತ್ತು. ಕಣ್ಣನ್ನು ಕೂಡ दृष्टि, मस्तिष्क में नयन सर्विस करते थे. ज्योति बिंदु रहता था, मस्तिष्क में ज्योति बिंदु रहता था. नयनों में तेज त्रिमूर्ति के याद का ऐसे समान बनना है. समान बनने से ही समीप बनेंगे. जब आप स्वयं ऐसी स्थिति में रहेंगे तो माया क्या करेगी. ಯಾವಾಗ ನೀವು ಇಂಥ ಸ್ಥಿತಿನಲ್ಲಿ ಇರ್ತೀರಿ ಅಂತಂದಾಗ ಮಾಯೆ ಏನು ಮಾಡ್ತದೆ. माया स्वयं ख़त्म हो जाएगी. तो बच्चों को रेगुलर बनना है. बाप दादा रेगुलर किसको कहते हैं. रेगुलर उनको कहा जाता है जो सुबह से लेकर रात तक जो कर्तव्य करता है वह श्रीमत के प्रमाण करता है. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ರೆಗ್ಯುಲರ್ ಆಗಬೇಕು. ರೆಗ್ಯುಲರ್ ಮಕ್ಕಳು ಅಂತಂದರೆ ಯಾರು ಹೇಳ್ತಾರೆ, ಬೆಳಿಗ್ಗೆ ಅಮೃತ ವೇಳೆಯಿಂದ ಸಾಯಂಕಾಲದವರೆಗೂ ನಿಮ್ಮ ಕರ್ತವ್ಯಗಳು ಹೆಂಗಿರಬೇಕು ಅಂತಂದರೆ ಶ್ರೀಮತದ ಪ್ರಕಾರ ಇರಬೇಕು. सब में रेगुलर, संकल्प में, वाणी में, कर्म में, चलने में, सोने में, सब में रेगुलर. ರೆಗ್ಯುಲರ್ ಅಂತಂದ್ರೆ ಏನು, ಹಿಂಗೆ ಹೋಗಿ ಕ್ಲಾಸಿಗೆ ಬರೋದಕ್ಕೆ ರೆಗ್ಯುಲರ್ ಅಲ್ಲ. ಪ್ರತಿ ಕ್ಷಣಕ್ಕೂ ರೆಗ್ಯುಲರ್ ಅಂತಂದರೆ ಪರಮಾತ್ಮನ ಶ್ರೀಮತ ಇರಬೇಕು ಎಲ್ಲದರಲ್ಲಿಯೂ. ಎಲ್ಲಿ ಸಂಕಲ್ಪ. ಬಾಬಾ ಏನು ಸಂಕಲ್ಪ ಮಾಡಂದಾರೋ ಅದೇ ಸಂಕಲ್ಪ, ಏನು ಮಾತಾಡಂದಾರೋ ಅದೇ ಮಾತಾಡೋದು, ಕರ್ಮ ಹೆಂಗೆ ಮಾಡಂದಾರೋ ಹಾಗೆ ಮಾಡೋದು, ಹೇಗೆ ನಡಿ ಎಂದಾರೋ ಹೇಗೆ ಮಲ್ಕೋ ಅಂದಾರೋ ಎಲ್ಲದರಲ್ಲೂ ಏನು ಬೇಕಂತಾರೆ ಬಾಬಾ, रेगुलरिटी ಬೇಕು. रेगुलर चीज़ अच्छी होती है. जितना जो रेगुलर होता है उतना दूसरों की सर्विस ठीक कर सकता है. ಯಾರು ರೆಗ್ಯುಲರ್ ಆಗಿರ್ತಾರೋ ಅವರು ಸರ್ವೀಸನ್ನು ಸೇವೆಯನ್ನು ಸರಿಯಾಗಿ ಮಾಡ್ತಾರೆ. ಸರ್ವಿಸೇಬಲ್ ಅರ್ಥಾತ್ ಏಕ್ ಸಂಕಲ್ಪ ಭೀ ಸರ್ವಿಸ್ಗೆ ಸಿವಾಯ್ ನ ಜಾಯೆ. ಸರ್ವಿಸೇಬಲ್ ಮಕ್ಕಳು ಯಾರು ಅಂತಂತಂದರೆ ಒಂದು ಸಂಕಲ್ಪನೂ ಕೂಡ ಸೇವೆ ಬಿಟ್ಟು ಇರೋ ಹಾಗಿಲ್ಲ. ಬಾಬಾ ಏನು ಹೇಳ್ತಾರೋ ಅದೇ ಸಂಕಲ್ಪ ಮಾಡಬೇಕು. ಅದಕ್ಕೆ ಸರ್ವಿಸೇಬಲ್ ಅಂತಾರೆ ಬಾಬಾ. ಐಸೆ ಸರ್ವಿಸೇಬಲ್ ಅವ್ರು ಕೊಯ್ ಸಬೂತ್ ಬನಾ ಸಕ್ತೆ ಹೇ. ಇಂಥ ಒಂದು ಸೇವಾಯುಕ್ತ ಸಬೂತ್ ಕೊಡ್ತೀರೇನು, ಆಗ್ತೀರೇನು. सर्विस केवल मुख की ही नहीं लेकिन सर्व कर्मेंद्रिया सर्विस करने में तत्पर हो. ಬರೀ ವಾಣಿಯಿಂದ ಸೇವೆ ಮಾಡೋದಲ್ಲ, ಪ್ರತಿಯೊಂದು ಕರ್ಮದಿಂದ ಸರ್ವಿಸ್ ಆಗಬೇಕು ಅಂತಾರೆ ಬಾಬಾ. जैसे मुख बिजी होता है वैसे मस्तिष्क नयन सर्विस में भी बिजी हो. ಬಾಬಾ ಹೇಳ್ತಾರೆ, ಬಾಯಿಯಿಂದ ಏನು ಹೇಳ್ತಿರೋ ಹಾಗೆ ಮಸ್ತಿಷ್ಕನೂ ಇರಬೇಕು, ಕಣ್ಣುಗಳು ಇರಬೇಕು. ಸರ್ವ ಪ್ರಕಾರ ಕಿ ಸರ್ವಿಸ್ ಕಾ ಸಬೂತ್ ನಿಕಾಲ್ನಾ ಹೇ. ಎಲ್ಲ ಪ್ರಕಾರದ ಸೇವೆ ಮಾಡಿ ಪ್ರೂಫ್ ತೋರಿಸ್ಬೇಕು ಅಂತಾರೆ ಬಾಬಾ. एक प्रकार की सर्विस से सबूत नहीं निकालता, सिर्फ सराहना करते हैं. ಒಂದೇ ಪ್ರಕಾರದ ಸರ್ವಿಸ್ ಸಬೂತ್ ಬರೋದಲ್ಲ, ಎಲ್ಲ ಮಾಡಬೇಕು. चाहिए सबूत तो सबूत देने लिए सर्व प्रकार की सर्विस में सदा तत्पर रहना है. ಅದಕ್ಕೆ ಸಬೂತ್ ಕೊಡಬೇಕು ಅಂತಂದರೆ ಪ್ರತಿಯೊಂದು ಪ್ರಕಾರದ ಪ್ರಾಕ್ಟಿಕಲ್ ಇರಬೇಕು ಅಂತಾರೆ ಬಾಬಾ. सर्विसेबल जितना होगा वैसा आप समान बनाएगा, फिर बाप समान बनाएगा. सर्विसेबल जितना होगा, ಸೇವೆ ಎಷ್ಟಾಗ್ತದೋ ವೈಸ ಆಪ್ ಸಮಾನ್ ಬನಾಯಂಗೆ. ಎಷ್ಟೆಷ್ಟು ಸೇವೆ ಮಾಡ್ತಾ ಹೋಗ್ತೀರೋ ಆಪ್ ಸಮಾನ ಆಗ್ತೀರಾ, ಮುಂದೆ ತಂದೆ ಸಮಾನ ಆಗ್ತೀರಾ. ಅಚ್ಚಾ, ಓಂ ಶಾಂತಿ.